ಜಮೀನೇ ಇಡೀ ದೇಶ ಮಾಡ್ತಾವ್ರೆ. ಪಾಂಡುಪುರದಲ್ಲಿ ಹೇಳ್ತಾರೆ ಬರೀ ಬಿಸ್ಕೆಟ್ 3.5 ಕೋಟಿ ಕೊಟ್ಟಿದ್ದಾರೆ ಅಂತ. ಬರೀ ಬಿಸ್ಕೆಟ್ಗ ನಮ್ ದುಡ್ಡು ಎಷ್ಟು ಐತಿ ಲೆಕ್ಕ ಹಾಕೊಳ್ಳಿ. ಇನ್ನು ಪೇಸ್ಟು, ಸ್ನೋ, ಪೌಡ್ರು, ನಾವು ನಿಮ್ಗೆ ಸೋಪ್ ಮಾಡೋದಿಂದ ಕೊಡ್ತೀವಿ. ಸೋಪು ನಿಮ್ಮೂರ್ಲೇ ಆಗಬೇಕು, ದುಡ್ಡು ಹೊರಗಡೆ ಹೋಗ್ಬಾರ್ದು. ನಿಮ್ಗೆ ಅರ್ಥ ಆಯ್ತಾ? ಯೂರಿಯಾ ನಿಮ್ಮೂರ್ಲೇ ಆಗಬೇಕು, DAP ನಿಮ್ಮೂರ್ಲೇ ಆಗಬೇಕು, ಪೊಟ್ಯಾಶ್ ನಿಮ್ಮೂರ್ಲೇ ಆಗಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ ನಿಮ್ಮೂರ್ಲೇ ಆಗಬೇಕು, ಕಷಾಯಗಳು ನಿಮ್ಮೂರ್ಲೇ ಆಗಬೇಕು. ಔಷಧಿಗಳು ನೋಡಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋ ಔಷಧಿಗಳು ನಮ್ತಾವ. ಕಂಪ್ನಿ ಬೇಕಾಗಿಲ್ಲ ಅದಕ್ಕೆ. ಅದನ್ನ ನಿಮ್ಗೆ ಹೋಗ್ಕೊಡ್ತೀವಿ. ಯೂರಿಯಾ ಹೆಂಗಿದ್ದದು ಆಕಾಶದಲ್ಲಿ ನಿಮ್ಗೆ ಬೇಕಾದಷ್ಟು ಯೂರಿಯಾ ಅದ. 72% ನೈಟ್ರೋಜನ್ ಅದ ಆಕಾಶದಲ್ಲಿ, ವಾಯುಮಂಡಲದಲ್ಲಿ. ನಮಗೆ ಗೊತ್ತಿಲ್ಲ, ನೀವು ಅಂಗಡಿಗೆ ಹೋಗ್ಬಿಟ್ಟು ಯೂರಿಯಾ ತಗೋತೀವಿ. ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಅದು ನಾವೇ ಹೋಗ್ಕೊಡ್ತೀವಿ. DAP ಹೆಂಗಿದ್ದು ಅನ್ನೋದು ನಾವೇ ಹೋಗ್ಕೊಡ್ತೀವಿ ನಿಮ್ಗೆ. ನಿಮ್ಮ ಹತ್ರನೇ ಅದ DAP. ಹಾಗಾಗಿ ಅದನ್ನ ಕಲ್ಸ್ಕೊಡ್ತೀವಿ ನಾವು. 20 ಗುಂಟೆ ಮಾಡಿ 5 ಜನರಿಂದ 10 ಜನದ ಮೇಲೆ ನಾವು ತಗೊಳ್ಳಲ್ಲ, ಅಷ್ಟೇ ಜನ. ಯಾಕಂದ್ರೆ ನಾವು ಮಾರ್ಕೆಟ್ ಮಾಡ್ಬೇಕಲ್ಲ. 20 ಗುಂಟಲ್ ಮಾಡಿ ಅದನ್ನ ನಾವು ದುಡ್ಡು ಹೆಂಗ್ ಬರ್ತದೆ ನಾವು ಹೋಗ್ಕೊಡ್ತೀವಿ. ಹಾಗಾಗಿ ಈ ಕೆಲಸ ಮಾಡಿ ನಮ್ಮೊಂದಕ್ಕೆ ನಿರಂತರವಾಗಿರಿ, ಎಲ್ಲರೂ ಸಾಮೂಹಿಕವಾಗಿರಿ. ಇದನ್ನ ಚಿಂತನೆಗೆ ಒಳಪಡಿಸಿ ನೋಡಿ, ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ. ನಾವು SSLC PUC ಓದಿರೋದೇ, ನಾವೇನ್ ದೊಡ್ಡ ಇದಲ್ಲ. ಹಾಗಾಗಿ ಇಲ್ಲಿ ಬೇರೆ ಯಾರು ಅಲ್ಲ, ನಾವೆಲ್ಲರೂ ಬಹಳ ಬುದ್ಧಿ. ನನಗೂ ಅರ್ಜಿ ಬರೆಯಕ್ ಬರ್ತಿರ್ಲಿಲ್ಲ ನಂಗ ಅಲ್ವಾ. ಇವತ್ತು ಅದು ಕಲ್ಸ್ಕೊಟ್ಟಿರೋದು ಇದು ಟವಲ್. ಯಾವುದೇ ಕಾರಣಕ್ಕೂ ಟವಲ್ ನಿಮ್ಮನ್ನ ನೋಡಿ ಇನ್ನೂ ಒಂದು ನೋಡ್ತಾರೆ. ಆಮೇಲೆ ಇಂಟೆಲಿಜೆನ್ಸ್ ಅವರು ನಿಮ್ಮನ್ನ ನೋಡ್ತಿರ್ತಾರೆ. ಇವ ಫಂಕ್ಷನ್ ಟವಲ್ ಎಡ್ತಿ ಮನೆಗೆ ಹೋಗಿ ತಗೊಂಡಾಕ್ಬಿಟ್ಟನ, ಬಾರ್ಗೆ ಹೋಗಿ ತಗೊಂಡಾಕ್ಬಿಟ್ಟನ, ಇನ್ನೆಲ್ಲ ತಗೊಂಡಾಕ ನಿಮ್ಮನ್ನ ನೋಡ್ತಾನೆ. ನೀವು ಗಟ್ಟಿತನ ಎಲ್ಲಿ ಅಂದ್ರೆ ಯಾವಾಗಲೂ 5 ಜೊತೆ 6 ಜೊತೆ ಮಡಿಕಳಿ. ಬಟ್ಟ ಕಣಾಗಿರ್ಬೇಕು. ಇದು ನಿದ್ಗಂಡ್ಲು ಇರಬೇಕು, ಆಗಲೇ ಶಕ್ತಿ ಬರೋದು ನಿಮ್ಗೆ, ವಿಚಾರ ಬರೋದು. ನೀವು ಟವಲ್ ತಗೊಂಡಾಕ್ಬಿಟ್ಟು ಇವತ್ತು ಹೋಗಿ ತಗೊಂಡಾಕ್ಬಿಟ್ಟು ನಾಳೆ ಬರ್ದು ನೀವು ಇದ್ರಲ್ಲಿ ಹೋದ್ರೆ ಸುಮಾರು ಜನ ಹಂಗೆ ಮಾಡ್ತಾರೆ. ಹಂಗೆ ಮಾಡಿದ್ರೆ ನೀವು ರೈತ ಸಂಘದಲ್ಲಿ ನಿಮ್ಗೆ ಏನೂ ತಿಳ್ಕೊಳಕ್ಕಾಗಲ್ಲ. ಒಬ್ಬ MLA ನಿಮ್ನ ಬಾ ಅನ್ಬೇಕು, DC ನಿಮ್ನ ಕರೆದು ಮಾತಾಡ್ಸ್ಬೇಕು. ಆ ಪವರ್ ಇರ್ಬೇಕಾದ್ರೆ ನಿಮ್ಗೆ ಟವಲ್ನ ತೆಗೆದಾಕ್ಬಾರ್ದು. ನೀವು ಇಲ್ಲಿ ಪ್ರಮಾಣ ಮಾಡಿಸ್ತೀವಿ ನಾವು, ಪ್ರಮಾಣ ಮಾಡ್ರು ತಗತ್ತಾರೆ. ಆಗ ರೈತ ಸಂಘ ನಿಮ್ಗೆ ಸಿದ್ಧಿ ಆಗಲ್ಲ. ಏನು 5 ಟವಲ್ ತಗೊಳ್ಳಿ, ಹಾಕಳಿ. ಎಲ್ಲರೂ ಬರೋಕ್ಕಾಗಲ್ಲ, ನಿಜ, ನನಗೂ ಗೊತ್ತು. ಎಲ್ಲರೂ ಬೇಕಿಲ್ಲ, ಒಂದೊಂದು ಸ್ಟ್ರೈಕ್ ಎಲ್ಲರೂ ಬನ್ನಿ. ಇಲ್ಲ ಒಂದೊಂದು ಇದಕ್ಕೆ ಬನ್ನಿ. ಏನ್ ಹೇಳಿ, ಒಂದು 5 ಜನ 10 ಜನ ಬನ್ನಿ. ಒಂದೊಂದು ಇದಕ್ಕೆ ಎಲ್ಲರೂ ಬರ್ಬೇಕಾಗ್ತದೆ. ಆಗ ಎಲ್ಲರೂ ಬನ್ನಿ. ನಿಮ್ನ ದಿನ ರೈತ ಸಂಘ ಸೇರ್ಬಿಟ್ರು ದಿನ ಅಲಬೇಕು, ದಿನ ಅಲಬೇಕಾಗಿಲ್ಲ. 50 ಜನ ಇದ್ರೆ 10 ಜನ ಬನ್ನಿ. ಇನ್ನು 50ನೇ ನೀವು 5ನೇ ಸ್ಟ್ರೈಕ್ ನೀವು ಬನ್ನಿ. ಆಗೋದಲ್ವಾ? 10 ಜನ ಬಂದು ಎಷ್ಟು ದೂರ ಆಗೋದು? ಹಾಗಾಗಿ ಅವೇನು ತಲೆ ಕೆಡ್ಸ್ಕೋಬೇಕು.